ಚಿಕ್ಕಬಳ್ಳಾಪುರ ಹೋಗಿದ್ದೆ ನಗರ ತರಪೇಟೆ ಅಲ್ಲೆಲ್ಲ ಮುಗಿಸ್ಕೊಂಡು ನಂತರ ಈಗ ತಾಲೂಕು ಮಟ್ಟದ ಅಧಿಕಾರಿಗಳ ಮೀಟಿಂಗ್ ಮುಗಿಸ್ಕೊಂಡು ಈಗ ಜನಸ್ಪಂದನೆ ಕಾರ್ಯಕ್ರಮ ಇದೆ. ಮತ್ತು ಈಗ ನಿನ್ನೆ ಮಳೆ ಆಗಿರೋದ್ರಿಂದ ಮಳೆ ಇಂಟೆನ್ಸಿಟಿ ಹೇಗಿದೆ, ಮತ್ತು ನಮಗೀಗ ಕುಡಿಯೋ ನೀರು ಸಮಸ್ಯೆ ಹಳ್ಳಿಗಳಲ್ಲಿ ಒಂದಷ್ಟು ವಿಲೇಜಸ್ ಇತ್ತು, ಪ್ರೈವೇಟ್ ಬೋರ್ವೆಲ್ಸ್ ಇತ್ತು. ಮತ್ತು ಈ ಮಳೆಯಿಂದ ಯಾಕೆಂದರೆ ನಮಗೂ ಒಂದು ಚಿಕ್ಕ ಆತಂಕ ಇತ್ತು, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ಬೋದಂತ. ಈಗಾಗಲೇ 1000 ml ಅಷ್ಟು ಜಕ್ಕಲಮಡುಗಲ್ಲಿ ನೀರಿದೆ. ಇವತ್ತು ಜಕ್ಕಲಮಡುಗಲ್ಲಿ ನಿನ್ನೆ ಸಂಜೆಗೆ ನಾವು ಡೇಟಾ ತೊಗೊಂಡಾಗ ಇನ್ನು 166 ದಿನಕ್ಕೆ ಚಿಕ್ಕಬಳ್ಳಾಪುರ ನಗರಕ್ಕೆ ವಾಟರ್ ಆಗುತ್ತೆ. ಈ 2-3 ತಿಂಗಳಲ್ಲಿ ಮಳೆ ಜಾಸ್ತಿ ಆದರೆ ನೆಕ್ಸ್ಟ್ ಸಮ್ಮರ್ಗೆ ನಮ್ಗೆ ಹೆಂಗೆ ಆಗ್ಬೋದು, ಅನುಕೂಲ ಆಗ್ಬೋದು ಅನ್ನೋದು ಇದು ಮಾಡ್ತೀವಿ. ಈಗ ಜಕ್ಕಲಮಡುಗಲ್ಲಿ 1500 ಚಿಲ್ಲರೆ ml ಅಷ್ಟಿದೆ. ಅದರಲ್ಲಿ ದೊಡ್ಡಬಳ್ಳಾಪುರ ಶೇರ್ ಹೋಗಿ ನಮಗೆ 1000 ml ಇದೆ. ಅದು ಇನ್ನೊಂದು 166 ದಿನಕ್ಕಾಗುತ್ತೆ. ಈ ಮಳೆ ಇನ್ನೂ ಹೆಚ್ಚಾದರೆ ನಮ್ಗೆ ಇನ್ನೊಂದು ವರ್ಷ ಸ್ಕೇರ್ಸಿಟಿ ಇರಲ್ಲ. ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಲಾಗಿದೆ. ಈಗ ಮಳೆ ಬಂದಿರೋದ್ರಿಂದ ಈಗ ರೈತರಿಗೆ ಫರ್ಟಿಲೈಸರು, ಬಿತ್ತನೆ ಬೀಜ, ಅದು ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ಕರೆಕ್ಟಾಗಿ ಸ್ಟಾಕ್ ಇದೆಯಾ, ಮತ್ತು ಓವರ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ರೈತರಿಗೆ ಸಮಸ್ಯೆ ಮಾಡಬಾರ್ದು ಅಂತ ಅಗ್ರಿಕಲ್ಚರ್ ಅವ್ರ ಹತ್ರ ಅದು ಕ್ರಮ ತಗೊಂಡು, ಮತ್ತು ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ SC ST ಸಮುದಾಯಕ್ಕೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಕ್ರಮ ಇಮಿಡಿಯೇಟಾಗಿ ಇನಿಷಿಯೇಟ್ ಮಾಡಿ ಅಂತ ಮಾಡಿದ್ದೀವಿ. ಮತ್ತು ಇನ್ನೊಂದು ಬಜಾರ್ ರಸ್ತೆ, MG ರಸ್ತೆ, ಅದು ವಿಸ್ತೀರ್ಣದ ಬಗ್ಗೆ ಆಲ್ರೆಡಿ 2ನೇ ನೋಟಿಸ್ ಸರ್ವ್ ಮಾಡಿದ್ದೀವಿ. ಅದು ಮುಂದಿನ ನೋಟಿಸ್ ಸರ್ವ್ ಮಾಡಿ ಕ್ರಮ ಏನು ತೊಗೋಬೋದು ಅದ್ರ ಬಗ್ಗೆ ಚರ್ಚೆ ಮಾಡಲಾಯಿತು. ನಂತರ ಕೆಲವು ಕಡೆ ಗಾರ್ಬೇಜ್ ಡಂಪಿಂಗ್ಗೆ ಕೆಲವರು ಪ್ರೈವೇಟ್ ಪ್ಲೇಯರ್ಸು ಬಿಡ್ತಿರಲಿಲ್ಲ, ಸರ್ಕಾರ ಅದಿತ್ತು. ಮತ್ತು ಕೆಲವು ಕಡೆ ಸರ್ಕಾರಿ ಆಸ್ತಿ ಒತ್ತುವರಿ ಇದೆ, ಅದನ್ನು ಆದಷ್ಟು ಬೇಗ ಹೇಗೆ ತೆರವು ಮಾಡಬೇಕು, ಕಾನೂನು ರೀತಿ ಯಾವ ಥರ ತೆರವು ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಯಿತು. ಮತ್ತು ಇನ್ನು ನಾವು ಏನೆಲ್ಲ ಈಗ ಅಂಗನವಾಡಿ ಕೇಂದ್ರಗಳಿಗೆ ಕೆಲವು ವಾಟರ್ ಫಿಲ್ಟರ್ಸ್ ಬೇಕು, ಅದಕ್ಕೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಸರಿಸುಮಾರು 170 ಹಳ್ಳಿಗೆ, ಅಂದರೆ 20-30 ಮನೆ ಇರೋ ಹಳ್ಳಿಗೂ ನಾನು ವಾಟರ್ ಫಿಲ್ಟರ್ ಹಾಕ್ಸೋಕ್ಕೆ ಹೋಗ್ತಾಯಿದ್ದೀನಿ. ಈಗ ಒಂದು 138 ಹಳ್ಳಿಗೆ ಆಗಿದೆ, ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ. 8 ರಸ್ತೆಗೆ ಅನುದಾನ ತಂದಿದ್ದೀವಿ, ಅದು ಇಂಪ್ಲಿಮೆಂಟೇಷನ್ ಕಾಯ್ತೀವಿ. ನಗರೋತ್ಥಾನದಲ್ಲಿ ಒಂದು 40 ಕೋಟಿ ಗುದ್ಲಿ ಪೂಜೆ ರೆಡಿ ಇದೆ. ಇದೆಲ್ಲದ್ರ ಬಗ್ಗೆ ಕೋಡ್ ಆಫ್ ಕಂಡಕ್ಟ್ ಇದೆ. ಅದ್ರ ಜೊತೆ ಪ್ಯಾರಲಲ್ ಆಗಿ ಈಗ ಇವತ್ತಿಂದ ನನ್ನ ಅಮ್ಮ ಆಂಬುಲೆನ್ಸು ಸ್ಟಾರ್ಟ್ ಆಗಿದೆ. ಇಷ್ಟರ ಬಗ್ಗೆ ಈಗ ಮೀಟಿಂಗ್ ಆಯಿತು, ಇನ್ನೊಂದು 2 ತಾಸು ಜನಸ್ಪಂದನೆ ಇದೆ. ಸರ್, ಚುನಾವಣೆ ಫಲಿತಾಂಶ ಬಂದಮೇಲೆ ತಮ್ಮ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಸರ್, ಅವ್ರ ಯಾರು ಏನು ಅರೆಸ್ಟ್ ಯಾರಾದರೂ ಮಾಡಿದ್ರೆ? ಇಲ್ಲ, ಕಲ್ಲು ತೂರಾಟ 4 ಜನ ಸಸ್ಪೆಕ್ಟ್ಸು ಕರೆಸಿದ್ದಾರೆ, ಸ್ಟೇಷನ್ಗೆ ಕರೆಸಿದ್ದಾರೆ. ಕಂದವಾರದ ಹುಡುಗರು ಸ್ಟೇಷನ್ಗೆ ಕರೆಸಿ ವಾರ್ನ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ನಾನೇ ಹೇಳಿದೆ ಎಲ್ಲ ಓದ್ತಾ ಇರೋ ಹುಡುಗರು, ಸದ್ಯಕ್ಕೆ FIR ಮಾಡಬೇಡ್ರಪ್ಪ, ಸ್ವಲ್ಪ ಮಾಡಿ. ಆ ಸಸ್ಪೆಕ್ಟ್ಸ್ ಹೆಸರು 4 ಹೆಸರುಗಳು ಟೌನ್ ಸ್ಟೇಷನ್ ಅವ್ರು ಕೊಡ್ತಾರೆ. ಅವರೊಬ್ಬ ಹುಡುಗ KGFಗೆ ಹೋಗಿದ್ದ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಟವರ್ ಡಂಪೆಲ್ಲ ಮಾಡಿ ಹಿಡಿದಿದ್ದೀವಿ. ನಾವೇ ಆ ಹುಡುಗರ ಭವಿಷ್ಯ ಎಲ್ಲ ಓದೋರು, ಅವ್ರ ಹುಡುಗರ ಭವಿಷ್ಯ ಹಾಳಾಗಬಾರ್ದು ಅಂತ ನಾನೇ FIR ಮಾಡಬೇಡಿ ಅಂತ ಹೇಳಿದ್ದೀನಿ. ಕರೆದು ನೋಟಿಸ್ ಕೊಟ್ಟು ಜಸ್ಟ್ ಒಂದು ಬುದ್ಧಿ ಮಾತು ಹೇಳಿ ಮುಚ್ಚಳಿಕೆ ಬರೆದು ಕಳಿಸಿ ಅಂತ ನಮ್ಗೆ ಸಿಕ್ಕಿದ್ದಾರೆ. ಮತ್ತು ಫೇಕ್ ರಾಜೀನಾಮೆ ಲೆಟ್ರು ಮೈಸೂರು ಭಾಗದಿಂದ ಕಳಿಸಿದ್ದಾರೆ. ಅವಿನಾಶ್ ಅನ್ನೋವಾಗ 4 ಗಂಟೆ 7 ನಿಮಿಷಕ್ಕೇನೋ ಅವ್ರನ್ನೂ ಹಿಡಿದಿದ್ದೀವಿ. ಅವ್ರನ್ನೂ ಒಂದು 2-3 ದಿನದಲ್ಲಿ ಬಂಧಿಸ್ತಾರೆ. ನಾವು ಜನರಲ್ಲಾಗಿ FIR ಹಾಕ್ಸೋ ಸಂಸ್ಕೃತಿ ನಮ್ಮದಲ್ಲ. ನಾನು ಒಂದು ಸ್ಥಳೀಯ ML ಆಗಿ ಪೇಷನ್ಸ್ ಆಗಿದ್ದೀನಿ. ಸುಮ್ಮನೆ ನಾನು ಅಗ್ರೆಸಿವ್ ಆಗಿ ರಿಯಾಕ್ಟ್ ಆದ ಆ ಥರ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊತಾರೆ. ಸುಧಾಕರ್ ಅವರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ, ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ. ಅವ್ರ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ, ನನ್ನ ಫ್ಯಾಮ್ಲಿನೂ ಚೆನ್ನಾಗಿರುತ್ತೆ. ನಮ್ಮ ಕಾರ್ಯಕರ್ತರು ಬಲಿ ಆಗಬಾರ್ದು ಅಂತ ನೋಡಿದ್ರೆ ನಮ್ಮ ಕಾರ್ಯಕರ್ತರು ಯಾರ ಕೈಯಲ್ಲೂ ನಾನು ಪ್ರೆಸ್ ಮೀಟ್ಗಳು ಮಾಡಿಸ್ತಿಲ್ಲ, ಯಾರ ಕೈಯಲ್ಲೂ ಅವ್ರನ್ನ ಇದು ಮಾಡ್ತೀನಿ. ಬೈಬೇಕು ಅಂದರೆ ನಾನೇ ಬೈತೀನಿ, ಯಾಕೆಂದರೆ ಏನಾದರೂ ನಾನೇ ಫೇಸ್ ಮಾಡಬೇಕು ಅಂತ. ಕಾರ್ಯಕರ್ತರು ಸಫರ್ ಆಗ್ತಾರೆ, ಗೆಲುವಿರುತ್ತೆ, ಸೋಲಿರುತ್ತೆ. ಅದಕ್ಕೆ ಕಾರ್ಯಕರ್ತರನ್ನ ಒಳ್ಳೇದಕ್ಕೆ ಬಳಸ್ಕೋಬೇಕು ಅಂತ. ಇತ್ತೀಚೆಗೆ FIRಗಳು ಜಾಸ್ತಿ ಆಗ್ತಿದೆ, ಗಲಾಟೆಗಳಾಗ್ತಿದೆ. ನಾನೇನೂ ಮಾತಾಡಲ್ಲ. ಮೊನ್ನೆ ಒಂದು BJPಯವರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದ್ರು. ನಾನು ಅವ್ರನ್ನ ಸ್ಟೇಷನಲ್ಲಿ ಕೂರಿಸಿ ರಾಜಿ ಮಾಡಿ ಕಳಿಸ್ದೆ, ಬೇಡಣ್ಣ ಹುಡುಗರ ಲೈಫ್ ಹಾಳಾಗುತ್ತೆ. ನಾನೇ ರಾಜಿ ಮಾಡಿ ಕಳಿಸ್ದೆ. FIR ಮಾಡಿಸ್ಬೇಕು ಅಂದರೆ ಎಷ್ಟೊತ್ತು ನಾನೇ ಹೇಳಿದೆ, ರಾಜಿ ಮಾಡಿ ಕಳಿಸಿ, ಬೇಡ ಸುಮ್ಮನೆ ಕೋರ್ಟಿಗೆಲ್ಲ ಓಡಾಡಿ ಇದಾಗ್ತಾರೆ, ಮಾಡಿಸ್ತೀವಿ. ಇನ್ನೊಂದು 2 ಕೇಸ್ ಆಗಿತ್ತು, ರಾಜಿ ಮಾಡಿಸ್ದೆ. ಬಟ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ರಾಜಕೀಯವಾಗಿ ಫೈಟ್ ಮಾಡೋಣ. ನಿಮ್ಮ ಪ್ರೆಸ್ ಕ್ಲಬ್ ಹೆಂಗೂ ಇದೆ, ಡೈಲಿ 4 ಪ್ರೆಸ್ ಮೀಟ್ ಇಡಲಿ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಪ್ರದೀಪ್ ಈಶ್ವರ್ನ ಬಿರ್ರಿ ಬೈಯೋಕ್ಕೆ ಚಾನಲ್ಗಳಿದ್ದಾವೆ, ಅದರಲ್ಲಿ ಮಾಡಲಿ. ನಾನು ನಮ್ಮ ಕಾರ್ಯಕರ್ತರಿಂದ ಅವ್ರನ್ನ ಬಯಸಲ್ಲ, ಯಾಕೆಂದರೆ ನಾನೇ ಫೇಸ್ ಮಾಡ್ತೀನಿ. ಯಾಕೆಂದರೆ ನಮ್ಮ ಕಾರ್ಯಕರ್ತನ ಬಲಿ ಕೊಡೋಕ್ಕೆ ನಾನು ರೆಡಿ ಇಲ್ಲ. 5 ವರ್ಷದಿಂದ ಹಿಂಗೆ ನಮ್ಮನ್ನೆಲ್ಲ ಬಲಿ ಕೊಟ್ಟರು ಒಬ್ಬರು ಪ್ರಮುಖರು ಅವ್ರ ಸ್ವಾರ್ಥಕ್ಕೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, MLA ಆದೆ. ನಾನು ಅದಕ್ಕೆ ನಮ್ಮ ಕಾರ್ಯಕರ್ತರು ನೆಮ್ಮದಿಯಾಗಿರ್ಬೇಕು. ಆ ಪ್ರಕಾರ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲರ ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ, BJP ಸಂಸದರ ಕಾರ್ಯಕರ್ತರಿಗೆ ಹೇಳ್ತೀನಿ, ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಚೆನ್ನಾಗಿರ್ತೀವಯ್ಯ. ನೀವು ಯಾಕ್ರಯ್ಯ ನಮಗೋಸ್ಕರ ಬಟ್ಟೆ ಹಾರ್ಕೊತೀರ? ರಾಜಕಾರಣದಲ್ಲಿ ಏನು ಬೇಕಾದರೂ ಆಗೋಗುತ್ತೆ ನಾಳೆ. ನೀವು ಬಟ್ಟೆ ಹರ್ಕೊಂಡು ಹೊಡೆದಾಡಿ. ಈಗ ನಾನು ಯಾವುದೋ ವ್ಯಕ್ತಿಗೋಸ್ಕರ ಇದೇ ತಾಲೂಕು ಆಫೀಸ್ ಹತ್ರ 5 ವರ್ಷದ ಹಿಂದೆ ನಾನು ಅರೆಸ್ಟ್ ಆದೆ, ಇಲ್ಲೇ ಕೆಳಗಡೆ. ಯಾರಿಗೋಸ್ಕರ ಅರೆಸ್ಟ್ ಆದೆ?
ಎಷ್ಟು ರಿಸ್ಕ್ ಮಾಡಿದೆ, ಅರೆಸ್ಟ್, ಅಣಕನೂರು ಜೈಲಿಗೆ ಹೋದೆ, ಉಪವಾಸ ಮಾಡಿದೆ. ಇವತ್ತು ರಾಜಕಾರಣದಲ್ಲಿ ಏನಾಗಿದೆ, ಅವರಿಬ್ರು ಒಂದಾದರೆ ಇಲ್ವಾ? ನಾನೀಗ ಆಪೋಸಿಟಲ್ಲಿ ಇದ್ದೀನ ಇಲ್ವಾ? ಅದಕ್ಕೆ ನಾವು ರಾಜಕಾರಣಿಗಳು ಇದ್ದೀವಲ್ಲ ಸರ್, ನಮ್ಮಷ್ಟು ಸ್ವಾರ್ಥಿಗಳು ಇನ್ನೊಬ್ಬರಿಲ್ಲ. ಸರ್ ಈಗ ಒತ್ತುವರಿ ಹೇಳಿದ್ರೆ ರಾಜಕಾಲುವೆಗಳು ಸಾಕಷ್ಟು ಸರ್ ಅಲ್ಲ, ಹಿಂದಿನವರು ಯಾರನ್ನು ಕಠಿಣವಾಗಿ ಕ್ರಮ ತಗೊಳ್ಳಿಲ್ಲ, ಅಧಿಕಾರಿಗಳು ಅಷ್ಟೇ ನೋಡಿದಾಗೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವ ರೀತಿ ಸರ್? ಇಲ್ಲ ಸರ್, ನೋಡಿ ಈಗ ಮಳೆ ಜಾಸ್ತಿ ಬಂದಾಗ, ಪ್ರವಾಹ ಬಂದಾಗ ಇದರ ಟಾಪಿಕ್ ಬರುತ್ತೆ. ಬಟ್ ನನ್ನ ಪೀರಿಯಡಲ್ಲಂತೂ ನೋಡಿ ಸರ್, ಏನೆಲ್ಲ ಸಾಧ್ಯ ಆಗುತ್ತೋ ಅದು ಇನಿಷಿಯೇಟ್ ಮಾಡ್ತಿದ್ದೆ. ನನಗೆ ಭಾಳ ಪ್ರತಿರೋಧ ವ್ಯಕ್ತ ಆಗ್ತಿದೆ. ಈಗ ನೋಡಿ, ಆ ಬಜಾರ್ ರೋಡು ಗಂಗಂಗುಡಿಯಲ್ಲಿ ನೋಟಿಸ್ ಕೊಟ್ಟರೆ ಅರ್ಧ ಜನ ರಿಪ್ಲೈನೇ ಕೊಟ್ಟಿಲ್ಲ. ಕಾನೂನು ರೀತಿ ಇನ್ನೊಂದು ನೋಟಿಸ್ ಕೊಡ್ತೀವಿ, ಒಡೆದು ಬಿಸಾಕ್ತೀವಿ ಅಷ್ಟೇ. ಕಾನೂನು ರೀತಿ ನಾವು ಡೈರೆಕ್ಷನ್ನ ಫಾಲೋ ಮಾಡ್ತೀವಿ. ನಾನು ಆದಷ್ಟು ಕಠಿಣ ಕ್ರಮ ತೊಗೊಳ್ತೀನಿ ಸರ್, ಯಾವುದೇ ಒತ್ತಡಕ್ಕೆ ಒಳಪಡಲ್ಲ. ಸರ್, ನಿನ್ನೆ ಸುರಿದಿರ್ತಕ್ಕಂಥ ಮಳೆಯಿಂದ ಮಂಚನಬಾಲಿಗೆ ಹೋಗುವಂಥ ಒಂದು ಅಂಡರ್ ಪಾಸು ಕಂಪ್ಲೀಟ್ ಜಲಾವೃತ ಆಗೋಗಿದೆ. ಹೌದಾ? ಅದು ಯಾವ ರೀತಿ ಸರ್? ಅದೇನು ನನ್ನ ಗಮನಕ್ಕೆ ಬಂದಿಲ್ಲ. ಒಂದೇ ಅಲ್ಲ ಸರ್, ಎಲ್ಲ ಕಡೆನೂ ಅಸ್ವಸ್ಥ. ಇದ್ರ ಬಗ್ಗೆ ನನಗೆ ಅದು ಗೊತ್ತಿಲ್ಲ. ಬಟ್ ಅದನ್ನ ಹೆಂಗೆ ನ್ಯಾಷನಲ್ ಹೈವೇ ಅಥಾರಿಟಿ, ಅದೇ ನೀವು ಹೇಳ್ತಾ ಇರೋದು, ಹೌದು ಸರ್, ಹೈವೇ ಅಥಾರಿಟಿ, ನಾನು ಅದು ಗಮನಿಸ್ತೀನಿ ಸರ್, ಪರಿಶೀಲಿಸಿ ಫರ್ದರ್ ಆಗ್ದಂಗೆ ಟ್ರೈ ಮಾಡ್ತೀನಿ. ಸರ್, BJP ಅವರು ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ, ಏನೇ ನಮ್ಮ BJP ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ನನ್ನ ಫುಲ್ ಸ್ಟೇಟ್ಮೆಂಟ್ ನೋಡಿಲ್ಲ ಅವರು. ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಯಾವಾಗ ಅವ್ರ ಸವಾಲನ್ನ ಸ್ವೀಕರಿಸಿದೆ. ಅವ್ರು ಕ್ವಶನ್ ಪೇಪರೇ ಕೊಡದೆ ನಾನು ಬರೆದಿರೋ ಆನ್ಸರ್ನ ರಾಂಗ್ ಅಂದ್ಬಿಟ್ರೆ ನಾನು ಒಪ್ತೀನ? ಪಾಪ ಅವ್ರ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಬಿಟ್ರೆ ನೆಮ್ಮದಿಯಾಗಿರೋಣ ಅಂತ BJP ಅಂದ್ಕೊಂಡಿದ್ದಾರೆ. BJP ಅವ್ರ ಆ ನೆಮ್ಮದಿಗೆ ನಾನಂತೂ ಕಾರಣ ಆಗಲ್ಲ. ನಾನು BJP ಅವ್ರಿಗೆ ಬೇಕ್ರಿ, ಅವ್ರನ್ನ ಪ್ರಶ್ನೆ ಮಾಡೋನು ನಾನು. ಮತ್ತು ನನ್ನನ್ನು ಕೇಳಿದ್ರು ಕೆಲವರು, ಅಣ್ಣ ನಿನ್ಗೆ ಇವೆಲ್ಲ ಬೇಕಾ, ನೋಡೋಣ ಯೂಟ್ಯೂಬಲ್ಲಿ ಕೆಟ್ಟದಾಗ ಬೈತಿದ್ದಾರೆ. ನಾನು ಹೇಳಿದೆ, ಯಾರು ನನ್ನನ್ನು ಬೈಬಾರ್ದು, ಹೊಗಳಬೇಕು ಅಂದ್ಕೊಂಡಿದ್ರೆ ಯಾವುದೋ ಒಂದು ಚಾನಲಲ್ಲಿ ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಮಾಡಿಕೊಂಡು ತೆಪ್ಪಗೆ ಪಾಠ ಮಾಡ್ಕೊಂಡಿರ್ತಿದ್ದೆ. ರಾಜಕಾರಣಕ್ಕೆ ಬಂದಾಗ ನನಗೆ ಇವೆಲ್ಲ ಅರಿವಿದೆ. ಇಲ್ಲಿ ಕೆಟ್ಟದಾಗ ಬೈತಾರೆ, ತೇಜೋವಧೆ ಮಾಡ್ತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಇದಕ್ಕೆಲ್ಲ ಐ ಡೋಂಟ್ ಕೇರ್. ನನಗೆ ಆ ಪುಕ್ಸಟ್ಟೆ ಪಬ್ಲಿಸಿಟಿ, ಲಾಸ್ಟ್ ನನಗೆ ಅಷ್ಟು ಪಬ್ಲಿಸಿಟಿ ನನ್ನ ML ಎಲೆಕ್ಷನಲ್ಲಿ ಬರಲ್ಲ, MP ಗೆ ಐಫ್ ಸಿಗಲಿಲ್ಲ ಅಲ್ವೇನ್ರಿ? ಯಾವ ತೆಗೆದ್ರು ನಾನು ಹೇಳಿದೆ ರೀ, ಎಷ್ಟು ಕೋಟಿಗಳು ಖರ್ಚು ಮಾಡಬೇಕು ಗೊತ್ತಾ ಪಬ್ಲಿಸಿಟಿಗೆ? ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಏನು ಆಯಿತು, ಒಂದು ಚಾಲೆಂಜ್ ಮಾಡಿದ್ವಿ, ನಾನು ಚಾಲೆಂಜ್ ಮೇಲೆ ನಿಂತ್ಕೊಂಡಿದ್ದೀನಲ್ಲ, ನಾನೇನು ವಾಪಸ್ ಹೋಗಿರಲ್ವ? ಯಾವಾಗ ಅವ್ರು ಸ್ವೀಕರಿಸಿದ್ರೆ ನಾನು ಇವತ್ತು ಮಾತಾಡ್ಬೋದಾಗಿತ್ತು. ಏನೇ ಇರಲಿ, ಅವ್ರಿಗೆ ಒಳ್ಳೇದಾಗಲಿ. BJP ಅವ್ರು ಜಾಸ್ತಿ ಕನಸುಗಳೆಲ್ಲ ಕಾಣಬೇಡಿ. ಇವತ್ತು ಎಷ್ಟು ಅಪ್ಸೆಟ್ ಆಗಿರ್ತಾರೋ ಅವರು. ಇನ್ನೂ ಮೆಸೇಜ್ ಆಗ್ತಿದ್ದಾರೆ, ಅಣ್ಣ ರಾಜೀನಾಮೆ ಯಾವಾಗ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಯೂತ್ ಕಾಂಗ್ರೆಸ್ ಶಾಸಕರ ಥರ ವಾತಾವರಣ ನಿರ್ಮಾಣ ಆಗಿದೆ. ಹಾಂ, ಇಲ್ಲ, ಅದು ನನ್ನ ಗಮನಕ್ಕೆ ಪಕ್ಷ ವಿರೋಧಿ. ನೋಡಿ, ಪಾರ್ಟಿ ನಮ್ಮದು AICC ಅಬ್ಸರ್ವ್ ಮಾಡ್ತಿರ್ತೀವಿ ಸರ್, ನಾನು ಅಂಥದ್ದು ಇದಿಲ್ಲ. ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ. ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ. ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿದ್ದಾರೆ. ಅವ್ರು ಯಾರಾದರೂ ಕಿತ್ತು ಬಿಸಾಕ್ತೀವಿ. ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ, ಅವರಪ್ಪಂದು ಅಲ್ಲ. ಇಲ್ಲಿ ಪಾರ್ಟಿನೇ ದೊಡ್ಡದು. ಇಲ್ಲಿ ಪ್ರದೀಪ್ ಈಶ್ವರು ದೊಡ್ಡವರಲ್ಲ, ಇನ್ನೊಬ್ರು ದೊಡ್ಡದಲ್ಲ. ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ, ನಾನು ಅಳಬ್ರಿದ್ರಲ್ಲ ಕಾಂಗ್ರೆಸ್ಸಲ್ಲಿ ಒಬ್ರು MLA 2 ಟರ್ಮು, ಅವರಷ್ಟು ಒಳ್ಳೆಯವನಂತೂ ಅಲ್ಲ. ನನಗಂಥ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ. ಎಲ್ಲ ಸಹಿಸ್ಕೊಳ್ಳೋಕ್ಕೆ ಪಾರ್ಟಿ ವಿರುದ್ಧ, ನಮ್ಮ CM ಸಾಹೇಬ್ರ ವಿರುದ್ಧ, DCM ಸಾಹೇಬ್ರ ವಿರುದ್ಧ, ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ. ಇದರಿಂದ ಲೀಡರ್ನ ಯಾರು ಮಾತಾಡಬಾರ್ದು. ಇದರಿಂದ ಪಕ್ಷಕ್ಕೆ ಏನಾದರೂ ಬಹುದೊಡ್ಡ ಎಫೆಕ್ಟ್? ಏನೂ ಡ್ಯಾಮೇಜ್ ಆಗಲ್ಲ ಸರ್. ಪಾರ್ಟಿ ದೊಡ್ಡದು. ಈ ಪಾರ್ಟಿ, ನಾನು ಹೇಳೋದು ಪಾರ್ಟಿ ಸಿಂಬಲ್ ದೊಡ್ಡದು ಸರ್. ಇದು ಕಾಂಗ್ರೆಸ್ ಭದ್ರಕೋಟೆ. ಈಗ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ, ಈಗ ಕೆಲವರು ಕಿತ್ತಾಕಿದ್ದೀವಿ, ನೆಕ್ಸ್ಟ್ ಕಿತ್ತಾಕ್ತೀವಲ್ವಾ, ಅವ್ನು ಯಾವನು ಮೊನ್ನೆನೂ ನಮಗೇನು ಕೆಲಸ ಮಾಡಿಲ್ಲ. ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾಶ್ರೀ ಗ್ರ್ಯಾಂಡ್ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು, ಅವನೊಬ್ಬನು ಯಾವನು ಕೆಲಸ ಮಾಡದೇ ಇದ್ದಾಗಲೇ ನಮ್ಗೆ 77,000 ಓಟ್ ಬಂದಿರೋದು. ನನಗೆ ಭಾಳ ಖುಷಿ ಆಯಿತು. ಇವರೆಲ್ಲ ವಿರುದ್ಧ ಆದರೂ ನಮ್ಮ ಪಾರ್ಟಿಗೆ 77,000 ಓಟ್ ಇದೆ ಅಲ್ಲ ಅಂದರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ. ಇವ್ರು ಇಲ್ಲದೆ ಇದ್ದರೂ ಕಾಂಗ್ರೆಸ್ಗೆ 77,000 ಓಟ್ ಬರುತ್ತೆ. KP ಬಚ್ಚೇಗೌಡರು ಪಕ್ಷಕ್ಕೆ ಬಂದ ಮೇಲೆ ಅನುಕೂಲ ಆಗಿದೆ ಸರ್. ನೋಡಿ, ಅವ್ರು ಹಿರಿಯರು ಸರ್. KP ಬಚ್ಚೇಗೌಡ ಸಾಹೇಬರು ಬಂದ ಮೇಲೆ ನಮಗೆ ಇವತ್ತು ಸಾಕಷ್ಟು ಓಟ್ ಬಂದಿದೆ ಸರ್. ಸರ್, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸಲ್ಲಿ ನಾನು ಒಂದೇ ಎಕ್ಸಾಂಪಲ್ ಹೇಳ್ತೀನಿ ಸರ್. ನಮ್ಮ ಬಚ್ಚೇಗೌಡ ಸಾಹೇಬರು ಯಾವ ಸಮುದಾಯ? ನಮ್ಮ ನುಗ್ತಳ್ಳಿ ರವಿಯಣ್ಣ ತಗೊಳ್ಳಿ, ನಮ್ಮ ಮಂಚನಹಳ್ಳಿ ಪ್ರಕಾಶಣ್ಣ ತಗೊಳ್ಳಿ, ಇವರೆಲ್ಲ ಪ್ರಬಲ ಸಮುದಾಯದಲ್ಲ. ಭಾಳಷ್ಟು ಹಳ್ಳಿಗಳಲ್ಲಿ ನಮ್ಗೆ ಹಾಕಿದ್ದಾರೆ ಸರ್ ಓಟು. ಇಲ್ಲಿ ಖಂಡಿತವಾಗೂ ಸುಮ್ಮನೆ ಜಾತಿ ತಂದಿಡೋದಲ್ಲ ಸರ್. ಎಲ್ಲ ಸಮುದಾಯದವರು ಎಲ್ಲ ಪಾರ್ಟಿ ಜೊತೆ ಇದ್ದಾರೆ. ಸುಮ್ಮನೆ ಅದನ್ನು ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ 38,000 ಬಲ್ಜಿಗರಿದ್ದಾರೆ. ನವೀನ್ ಕಿರಣ್ ಅವ್ರಿಗೆ ಯಾಕೆ 29,000 ಬಿತ್ತು? ಇನ್ನೊಂದು 10,000 ಬಲ್ಜಿಗರು ಯಾಕೆ ಆಗಲಿಲ್ಲ? ಒಂದು ಲಾಜಿಕ್ ಮಾತಾಡ್ತೀನಿ ನಾನು ಹೇಳೋದೇನು ಅಂದರೆ,
ಯಾವುದೇ ಒಂದು ಸಮುದಾಯ ಒಬ್ಬ ವ್ಯಕ್ತಿಯಿಂದ 100% ನಿಲ್ಲಕ್ಕಾಗಲ್ಲ. ಕಂಪ್ಯಾರಿಟಿವ್ಲಿ ನಿಲ್ಲುತ್ತೆ, ನಾನು ಒಪ್ಕೊತೀನಿ. ಅದು ತಪ್ಪು ಕಲ್ಪನೆ ಅನ್ನೋದು ನಾನು ಎಸ್. ಈಗ ನನ್ನ ಸಮುದಾಯದವರು ಕೆಲವು ಹೆಚ್ಚಾಗ್ಬೋದು. ನೀವು ನೋಡಿಲ್ವಾ, ಇವತ್ತು ಯೂಟ್ಯೂಬ್ಗಳಲ್ಲಿ ಬೈತಿರೋರೆಲ್ಲ ನಮ್ಮ ಸಮುದಾಯದವರೇ ಅಲ್ಲ, ಬೈತಿರೋದಲ್ಲ, ಬಯಸ್ತಿರೋದು, ಸಾರಿ.